ಕಳ್ಳಿ 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 ಅಂತ. ಓಕೆ, ತಮಾಷೆ ಮಾಡಿದೆ. ಕೋಟಿ ಸಿನಿಮಾ ನೋಡಿ ಕೋಟಿ ಸಿಕ್ಕಷ್ಟು ನಂಗೆ ಖುಷಿ ಆಗ್ತಿದೆ. ನಾನು ಇವತ್ತು ಫಸ್ಟ್ ಟೈಮ್ ನೋಡಿದ್ದು ಸಿನಿಮಾ, ತುಂಬಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಆ್ಯಸ್ ಅನ್ ಆಡಿಯನ್ಸ್. ನಾವೇನು ಒಂದು ವರ್ಷದಿಂದ ಶೂಟ್ ಮಾಡ್ಕೊಂಡು ಬಂದ್ವಿ, ಇವತ್ತು ಫೈನಲಿ ಅದನ್ನ ತೆರೆ ಮೇಲೆ ನೋಡೋಕ್ಕೆ ಆಬ್ವಿಯಸ್ಲಿ ಒಂಥರ ಏನೋ ಒಂಥರ ಹೆಮ್ಮೆ, ಒಂಥರ ಖುಷಿ ಆಗುತ್ತೆ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಪರಮ್ ಸರ್ ಹೇಗೆ ಸ್ಕ್ರಿಪ್ಟ್ನ ಎಕ್ಸ್ಪ್ಲೇನ್ ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ಮೂಡ್ ಬಂದಿದೆ ಸ್ಕ್ರೀನ್ ಮೇಲೆ. ಪ್ರತಿಯೊಂದು ಎಲಿಮೆಂಟ್ಸ್ ಆಗಲಿ, ಫ್ಯಾಮಿಲಿ ಸೆಂಟಿಮೆಂಟ್, ಲವ್, ಡ್ರಾಮಾ, ಥ್ರಿಲ್ಲರ್ ಎಲ್ಲನೂ ಅದ್ಭುತವಾಗಿ ಬಂದಿದೆ. ಖುಷಿ ಆಗ್ತಿದೆ ಇಂಥ ಒಂದು ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇದೇ June 14 ನಮ್ಮ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗ್ತಿದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ. ನೀವು ಕೊಡೋ ಒಂದು 100 ರೂಪಾಯಿಗೆ ಮೋಸ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ 100 ರೂಪಾಯಿ ಸೇರಿ ನಮ್ಮ ಸಿನಿಮಾಗೆ ಕೋಟಿ ಕೋಟಿ ಬರಲಿ ಅಂತ ನಾನು ಪರ್ಸ್ನಲಿ ವಿಶ್ ಮಾಡ್ತೀನಿ. ಬಂದ್ಬಿಟ್ರು ಬೇಗ. ಓಕೆ, ಇವತ್ತು 3 ಸೀಸನ್ 1.5 ಕೋಟಿ ಇದ್ದೀವಿ. 50 ಲಕ್ಷ. ಸೊ ಈ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಅರ್ಧ ಕೋಟಿ ಕನಸನ್ನ ಕಾಣಿಸಿ ಆ ಅರ್ಧ ಕೋಟಿನ ಗೆಲ್ಲೋ ಅಂತ ಸಾಮರ್ಥ್ಯನ ಕೊಟ್ಟು, ಬೆಂಬಲನ ಕೊಟ್ಟು ಗೆಲ್ಸೋ ಹಂಗೆ ಮಾಡಿದ್ದು ನಮ್ಮ ಪರಮೇಶ್ವರ್ ಗುಂಡ್ಕಲ್ ಅವರು. ಆ್ಯಂಡ್ ಒಬ್ಬ ಪತ್ರಕರ್ತನಾಗಿದ್ದು, ಅದರ ನಂತರ ಒಂದು TV ಚಾನೆಲ್ ವ್ಯವಸ್ಥಾಪಕನಾಗಿದ್ದು, ಅದರ ನಂತರ ಪ್ರತಿ ಹಂತದಲ್ಲೂ ಕೂಡ ಅವರ ಛಾಪನ್ನ ಪ್ರತಿ ಕ್ಷೇತ್ರದಲ್ಲೂ ಮೂಡಿಸ್ಕೊಂಡು ಬಂದಿದ್ದಾರೆ. ಇವತ್ತು ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದಾರೆ ಒಬ್ಬ ನಿರ್ದೇಶಕನಾಗಿ, ಅದರಲ್ಲೂ ಕೂಡ ಗೆದ್ದಿದ್ದಾರೆ ಅನ್ನೋದಕ್ಕೆ ಯಾವ ಸಂಶಯನೂ ಇಲ್ಲ. ಯಾಕಂತ ಹೇಳಿದ್ರೆ ಪಕ್ಕಾ ಕಮರ್ಷಿಯಲ್ ಪೈಸಾ ವಸೂಲ್ ಸಿನಿಮಾ. ಈ ಥರದ ಒಂದು ಸಿನಿಮಾ ನೋಡಿದ್ರೆ ಬಹಳ ಸಮಯಗಳಾಗಿತ್ತು ಕನ್ನಡ ಚಿತ್ರರಂಗದಲ್ಲಿ. ನನಗಂತೂ ಅದನ್ನ ನೋಡೋಂಥ ಒಂದು ಅವಕಾಶ ಸಿಕ್ಕಿದೆ. ಇನ್ನು 150 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 250 ರೂಪಾಯಿ ದುಡ್ಡು ಕೊಟ್ಟು ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತೀರಾ. ಆ್ಯಂಡ್ ಬಡ್ಡಿ ಸಮೇತ ಕೋಟಿ ಸಿನಿಮಾ ನಿಮಗೆ ವಾಪಸ್ ಎಂಟರ್ಟೈನ್ಮೆಂಟ್ ಕೊಡುತ್ತೆ, ಡೌಟೇ ಇಲ್ಲ. ಹತ್ತಿರದ ಚಿತ್ರಮಂದಿರಗಳಲ್ಲಿ ಬನ್ನಿ ಆ್ಯಂಡ್ ಸಿನಿಮಾ ನೋಡಿ, ಈ ಸಿನಿಮಾನ ಗೆಲ್ಸಿ. ಅಲ್ಲಪ್ಪ, ಎಲ್ಲ ನೀನೇ ಹೇಳ್ಬಿಟ್ರೆ ಉಳಿದಿರೋ 50 ಲಕ್ಷಗಳು ಮಾತಾಡ್ತವೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪರಮ್ ಸರ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಮಿಡ್ಲ್ ಕ್ಲಾಸ್ ಲೈಫಲ್ಲಿ ಸಂದರ್ಭಗಳು ಯಾವ ಥರ ಆಟ ಆಡ್ತವೆ, ಕೊನೆಯಲ್ಲಿ ಯಾವ ಕಾಲಘಟ್ಟಕ್ಕೆ ತಲುಪುತ್ತೆ, ಅದಕ್ಕೋಸ್ಕರ ಎಷ್ಟೆಲ್ಲ ಪ್ರಯತ್ನ ಪಡ್ತಾರೆ ಅಂತ ಸೂಪರಾಗಿ ಮಾಡಿದ್ದಾರೆ. ದಯವಿಟ್ಟು ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಇನ್ನು ಡಾಲಿ ಅಣ್ಣನ ಬಗ್ಗೆ ಹೇಳಬೇಕಾಗಿಲ್ಲ, ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಆಗಲೇ ಶೈನಣ್ಣ ಹೇಳ್ತಾ ಇದ್ರು, ಅಂದರೆ 50 ಲಕ್ಷ ಆದರೆ ಎಷ್ಟು ಕನಸಿಟ್ಕೊಂಡು 4 ತಿಂಗಳು 3 ತಿಂಗಳು ಬಿಗ್ ಬಾಸ್ ಅಲ್ಲಿ ಹೋಗಿ ಗೆದ್ದಾಗ ಅದ್ರ 50 ಲಕ್ಷ ಬಿಡಿ, ಅದನ್ನ ಗೆಲ್ಲೋದಕ್ಕೆ ಎಷ್ಟು ಕನಸೇ ಇರ್ತದೆ. ಬಟ್ 1 ಕೋಟಿ ಸೂಪರ್ ಆಗಿದೆ ಕೋಟಿ ಸಿನಿಮಾ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಇನ್ನು ಬಿಕ್ಕಿದ 50 ಲಕ್ಷ ಹೊಸ ನೋಟು ಇದು ಪ್ರೀ ಕೋವಿಡ್ ಪೋಸ್ಟ್ ಕೋವಿಡ್ ಮಾತಾಡಿ. ಸೊ ಕೋಟಿ ಒಂದು ಬಹಳ ಉತ್ತಮವಾದಂಥ ಸಿನಿಮಾ. ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಅವನ ಜೀವನದಲ್ಲಿ ಏನೇನೆಲ್ಲ ಕಷ್ಟಗಳನ್ನ ಅನುಭವಿಸ್ಬೋದು, ಏನೆಲ್ಲ ಕಷ್ಟಗಳನ್ನ ನೋಡಿರ್ಬೋದು ಅನ್ನೋದನ್ನ ಈ ಕಥೆಯಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ ಪರಮ್ ಸರ್ ಅವರು. ನಾವೆಲ್ಲರೂ 1 ಕೋಟಿ ಅನ್ನೋದು ನಾನು ಆ್ಯಕ್ಚುಲಿ ಇನ್ನ ನೋಡಿಲ್ಲ ನನ್ನ ಲೈಫಲ್ಲಿ. ಬಟ್ ಆ ಪಾತ್ರದ ಹೆಸರು ಕೋಟಿ ಅಂತಿದೆಯಲ್ಲ, ಅದಕ್ಕೆ ಒಂದು ಅರ್ಥ ಇದೆ. ಅವ್ನು ಯಾಕೆ ಕೋಟಿ 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 ಅಂತ ಇರ್ತಾರೆ ಅಂತ ಅಂದರೆ, ನಮ್ಮೆಲ್ಲರ ಜೀವನದಲ್ಲೂ ಸಾಹುಕಾರ ಅನ್ನೋ ಒಂದು ಕ್ಯಾರೆಕ್ಟರ್ ಯಾವಾಗಲೂ ಒಂದ್ಸಲಿ ಬಂದು ಹೋಗಿರ್ತಾರೆ. ಯಾವಾಗಲೂ ಒಂದ್ಸಲಿ ನಮ್ಮ ಜೀವನದಲ್ಲಿ ಏನೋ ಒಂದು ಕಷ್ಟ ಕೊಟ್ಟಿರ್ತಾರೆ. ಆ ಕಷ್ಟಕ್ಕೆ ಇವ್ನು ಯಾವ ರೀತಿ ಸ್ಪಂದಿಸ್ಬೋದು, ಮುಂದೆ ಯಾವ ರೀತಿ ಅವನು ಸೇಡ್ ತೀರ್ಸ್ಕೋಬೋದು ಅನ್ನೋದು ಒಂದು ಈ ಕಥೆ ಇದೆ. ಆ್ಯಂಡ್ ಪ್ರತಿಯೊಬ್ಬರ ನಟನೆ ತುಂಬ ಚೆನ್ನಾಗಿದೆ. ನನಗೆ ಡಾಲಿ ಅವರು ಅವರ ಪಾತ್ರದಲ್ಲಿ ಬಹಳ ಸುಂದರವಾಗಿ ಪರಕಾಯ ಪ್ರವೇಶ ಮಾಡಿ ಅನುಭವಿಸಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಪರ್ಸ್ನಲಿ ರಮೇಶ್ ಇಂದ್ರ ಸರ್ ಅವರ ದೊಡ್ಡ ಫ್ಯಾನ್ ನಾನು. ಸೊ ರಂಗಾಯಣ ರಘು ಸರ್, ತಾರಮ್ಮನಲ್ಲಿ ನಾನು ಆ್ಯಕ್ಚುಲಿ ಅವ್ರಿಗೆ ನಾನು ಹೇಳಿದ್ದೆ, ನನ್ನ ಅಮ್ಮನ ನೋಡ್ತೀನಿ ನಿಮ್ಮಲ್ಲಿ, ಯಾಕಂದರೆ ಇಬ್ಬರು ತುಂಬ ರಿಸೆಂಬಲ್ ಆಗ್ತಾರೆ ಅಂತ. ಸೊ ಅವರು ಕೂಡ ಅಷ್ಟೇ ನನಗೆ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗನ ತಾಯಿ ಕಾಣ್ತಾರೆ ಅವರು ನನಗೆ. ಸೊ ಒಟ್ಟಾರೆಯಾಗಿ ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. 6 ತಿಂಗಳಿಂದ ಒಳ್ಳೆ ಕನ್ನಡ ಸಿನಿಮಾ ಬಂದಿಲ್ಲ ಅಂತ ತುಂಬಾ ಬೇಡಿಕೆ ಇತ್ತು ಕನ್ನಡ ಜನತೆಗೆ. ಒಳ್ಳೆ ಸಿನಿಮಾ ಬಂದಿದೆ, ದಯವಿಟ್ಟು ಬನ್ನಿ. 2024 ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಬ್ಯಾಡ್ ಬಾಯ್ ಅನ್ನು ಕೊಟ್ಟಿದ್ದಾರೆ ರಮೇಶ್ ಇಂದ್ರ. ಅದ್ರ ಜೊತೆಗೆ ಈ 1.5 ಕೋಟಿಯಿಂದ ಕೋಟಿ ಸಿನಿಮಾಗೆ ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಚಂದನ ಅನಂತ ಕೃಷ್ಣ. ಇವಾಗ ತಾನೇ ಕೋಟಿ ಸಿನಿಮಾ ನೋಡ್ಕೊಂಡು ಬಂದ್ವಿ. ಒನ್ ಅಮೇಝಿಂಗ್ ಫಿಲ್ಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫುಲ್ ಸ್ಟಾರ್ಟಿಂಗಿಂದ ಎಂಡ್ ತನಕ ಪೂರ್ತಿ ಎಂಟರ್ಟೈನಿಂಗ್ ಇತ್ತು. ಆ್ಯಂಡ್ ಎಲ್ಲೂ ನಾವು ಆಚೆ ಈಚೆ ನೋಡಲಿಲ್ಲ.
ಎಲ್ಲ ಥರ ಎಮೋಷನ್ಸ್ ಇತ್ತು. ಆ್ಯಂಡ್ ಪರಮ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅವರ ಕನಸು ಇವತ್ತು ನನಸಾಗಿದೆ. ತುಂಬ 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 ಖುಷಿ ಆಯಿತು. ಇಲ್ಲಿವರೆಗೂ ನಾನು ಬಂದಿದ್ದೀನಿ ಇದಕ್ಕೆ ಅವರೇ ಕಾರಣ. ಸೊ ಅವ್ರ ಸಿನಿಮಾನ ನಾವು ಕೂತ್ಕೊಂಡು ನೋಡೋದು ಇದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್, ಮ್ಯೂಸಿಕ್ ಅಮೇಝಿಂಗ್ ಬೈ ವಾಸುಕಿ. ಆ್ಯಂಡ್ ಪರ್ಫಾರ್ಮೆನ್ಸಸ್ ಎಲ್ಲ ಆ್ಯಕ್ಟರ್ಸ್ದು, ತಾರಮ್ಮ, ಧನಂಜಯ್ ಸರ್ ಆ್ಯಂಡ್ ರಂಗಣ್ಣ ರಘು ಸರ್, ರಮೇಶ್ ಚಂದ್ರ, ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಟ್ನಲ್ಲಿ ಹೇಳಬೇಕು ಅಂದರೆ ಇದು ಪೈಸಾ ವಸೂಲ್ ಸಿನಿಮಾ. ನಿಜ, ಚಂದ್ರ ಹೇಳಿದಂತೂ ಕಂಪ್ಲೀಟ್ಲಿ ಟ್ರೂ. ಪರಮ್ ಸರ್ದು ಒಂದು ಹಾರ್ಡ್ ವರ್ಕ್ ಆ್ಯಂಡ್ ಡ್ರೀಮ್ ಇವತ್ತು ನಿಜವಾಗ್ಲೂ ಟು ಲೈಟ್ ಬಂದಿದೆ. ಹಾಗಾಗಿ ತುಂಬಾ ಖುಷಿ ಆಗ್ತಿದೆ. ನನ್ನ ತುಂಬ ಫೇವ್ರೇಟ್ಸ್ ಈ ಸಿನಿಮಾಲಿದ್ದಾರೆ ಅಂತ ಹೇಳ್ಬೋದು. ಪರಮ್ ಸರ್ ಆಗಿರಲಿ, ಧನಂಜಯ್ ಆಗಿರಲಿ, ರಮೇಶ್ ಚಂದ್ರ ಆಗಿರಲಿ, I think everyone's performance was out of this world. Vasuki's music was amazing. ತುಂಬಾನೇ ಚೆನ್ನಾಗಿತ್ತು. So great movie, definitely don't miss it, watch it. ಕೋಟಿ ಸಿನಿಮಾ ನೋಡ್ಕೊಂಡ್ಬಂದ್ವಿ. ಪರಮ್ ಸರ್ ಅವರ ಡೆಬ್ಯೂ ಹಂಗೆ ಅನಿಸ್ಲಿಲ್ಲ. ಒಂದು ಕಾಮನ್ ಮ್ಯಾನು ಒಂದು ಅನ್ಕಾಮನ್ ಸಿಚುವೇಶನಿಗೆ ಇಳಿದಾಗ ಎಷ್ಟು ಕಾಮನ್ ಆಗಿ ಆ ಸ್ಟೋರಿನ ಅವನು ಏನು ಸಾಲ್ವ್ ಮಾಡ್ತಾನೆ ಅನ್ನೋದು ಒಂದು ಕತೆ. ಅದರಲ್ಲಿ ಅದ್ಭುತವಾದ ನಟರಿದ್ದಾರೆ. ನೊಬಿನ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ವಾಸುಕಿ ಅವರ ಸಾಂಗ್ಸ್ ಎಲ್ಲೂ ಅದ್ಭುತವಾಗಿತ್ತು. ಐ ಎಂಜಾಯ್ಡ್. ಫ್ಯಾಮಿಲಿ ಎಂಟರ್ಟೈನರ್ ಅಂತ ಆರಾಮಾಗಿ ಹೇಳ್ಬೋದು. ಸೊ ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ನಿಮ್ಮೆಲ್ಲರೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೀಟಿನ ತುದಿಲಿ ಕೂತ್ಕೊಂಡು ನೋಡ್ತೀವಿ. ಕೋಟಿ ಸಿನಿಮಾನ ನೋಡಿ ನಾನೇ ಎಲ್ಲೋ ಕೋಟಿ ಸಂಪಾದನೆ ಮಾಡಿದ್ದೀನಿ ಅನ್ನೋಷ್ಟು ಖುಷಿ ಆಯಿತು ನನಗೆ. ಎಲ್ಲ ಬಿಟ್ಸ್ ಆ್ಯಂಡ್ ಪೀಸಸ್ ಎಲ್ಲೆಲ್ಲೋ ಇರೋದನ್ನು ತೊಗೊಂಬಂದು ಒಟ್ಟಿಗೆ ಜಾಯಿನ್ ಮಾಡಿದ್ದಾರೆ ಪರಮ್ ಸರ್ ಅಂತ ಹೇಳ್ಬೋದು. ಇವ್ರು ಹೇಳಿದಾಗೆ ಡೆಬ್ಯೂ ಅಂತ ಎಲ್ಲೂ ಅನ್ನಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ಎಲ್ಲ ಒಂದು ಬಿಟ್ಸ್ ಆ್ಯಂಡ್ ಪೀಸಸ್ನ ಜಾಯಿನ್ ಮಾಡಿದ್ದಾರೆ. ಆ್ಯಂಡ್ ಆ ಸ್ಟೋರಿ ಎಲ್ಲೂ ನಮಗೆ ಲ್ಯಾಗ್ ಅನಿಸ್ಲಿಲ್ಲ. ಕ್ಯೂರಿಯಾಸಿಟಿನ ಹಾಗೆ ಬಿಲ್ಡ್ ಮಾಡ್ತಾ ಹೋಗುತ್ತೆ ಪ್ರತಿಯೊಂದು ಸೀನು. ಆ್ಯಂಡ್ ಕೋಟಿ ಅಂತ ಹುಡುಗ ಎಲ್ಲರ ಲೈಫ್ನಲ್ಲೂ ಇರಬೇಕು. ಒಂದೊಳ್ಳೆ ಅಣ್ಣನಾಗಿ, ಒಂದೊಳ್ಳೆ ಮಗನಾಗಿ, ಒಂದೊಳ್ಳೆ ಬಾಯ್ ಫ್ರೆಂಡ್ ಆಗಿ. ಆ್ಯಂಡ್ ಜೀವನದಲ್ಲಿ ನಾವು ನಿಯತ್ತಾಗಿ ದುಡಿಬೇಕು ಅನ್ನೋ ಒಂದು ಏಮ್ ಇಟ್ಕೊಂಡು ದುಡಿತಾ ಇರ್ತಾರಲ್ಲ, ಆ ಒಂದು ಬಿಹೇವಿಯರ್ ಅಥವಾ ಆ ರೀತಿಯಾಗಿರುವಂಥ ಹುಡುಗ ಎಲ್ಲರ ಲೈಫ್ನಲ್ಲೂ ಇರಲಿ ಅಂತ ಐ ಜಸ್ಟ್ ವಿಶ್. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಹೋಗಿ ಥಿಯೇಟರ್ನಲ್ಲಿ ಸಿನಿಮಾ ನೋಡಿ. ಪರಮ್ ಅವರ ನಿರ್ದೇಶನ ಇಂಚಿಂಚು ಗೊತ್ತಾಗುತ್ತೆ. ಸ್ಪೆಷಲಿ ನಾವೆಲ್ಲ ಕಲರ್ಸ್ ಕನ್ನಡದ ಫ್ಯಾಮಿಲಿ ಆಗಿದ್ರೆ ನಮ್ಗೆ ಬಗ್ಗೆ ಇಂಚಿಂಚು ಗೊತ್ತಿರೋದಿನ್ನ ಅವ್ರ ಬರವಣಿಗೆ, ಅವರ ಶೈಲಿ, ಅವ್ರ ನಿರ್ದೇಶನ ಪ್ರತಿಯೊಂದು ಗೊತ್ತಾಗ್ತಾ ಇತ್ತು. ಆ್ಯಂಡ್ ನಮ್ಮ ಕನ್ನಡದ ಚಿತ್ರರಂಗದಲ್ಲಿ ಯಾರೋ ಒಬ್ಬ ನಟ ಎಂಥ ಸೂಪರ್ ಸ್ಟಾರ್ ಆಗಿದ್ರು, ಒಂದು ಸಿಂಪಲ್ ಆಗಿರೋ ಕ್ಯಾರೆಕ್ಟರ್ನ ಸಲೀಸಾಗಿ ಇಲಾಜಲಾಗಿ ಮಾಡಬೇಕು ಅನ್ನೋದಾದರೆ ಅದು ಡಾಲಿ ಧನಂಜಯ್ ಮಾತ್ರ. ಯಾಕಂದರೆ ಇಡೀ ಸಿನಿಮಾ ಬೇರೆಯವ್ರ ಹೊಡ್ಸ್ಕೋತಾರೆ, ಎಲ್ಲೆಲ್ಲೋ ರೋಡಲ್ಲಿ ಮಲ್ಕೋತಾರೆ, ಈ ಥರ ಎಲ್ಲ ಕ್ಯಾರೆಕ್ಟರ್ ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಇಡೀ ಸಿನಿಮಾದಲ್ಲಿ ಮೋಸ್ಟ್ ಸಿಂಪಲ್ ಆಗಿ ಕಾಣೋದು ಅಂದರೆ ನಮ್ಮ ಡಾಲಿ ಧನಂಜಯ್ ಅವರೇ. ಅದ್ಭುತವಾದ ಆ್ಯಕ್ಟಿಂಗ್. ಆ್ಯಂಡ್ ನಾನು ತುಂಬಾ ಫ್ಯಾನ್ ಆಗಿರೋಂಥ ಕ್ಯಾರೆಕ್ಟರ್ ಅಂದರೆ ನಮ್ಮ ಸಾವ್ಕಾರ್, ನಮ್ಮ ಇಂದರ್ ಅವರು. ಕನ್ನಡಕ್ಕೆ ಆ್ಯಕ್ಚುಲಿ ವಿಚಿತ್ರವಾದ ವಿಲನ್ ಅಂತ ಹೇಳ್ಬೋದಾಕಿಂತ ಸಕ್ಕತ್ತಾಗಿ ಮಾಡಿದ್ದಾರೆ. ಸಪ್ತಸಾಗರದ ಆಚೆ ಆದ್ಮೇಲೆ ಅದಕ್ಕಿಂತ ಜಾಸ್ತಿ ಇಷ್ಟ ಆಗ್ಬಿಟ್ರು ಕೋಟಿ ಸಿನಿಮಾದಲ್ಲಿ. ಇನ್ನು ನಮ್ಮ ತರ ಮೇಡಮು, ವಾಸುಕಿ ಅವರ ಮ್ಯೂಸಿಕ್ ಇದೆಲ್ಲ ಚೆನ್ನಾಗಿದ್ದೇ ಇದೆ. ಬಟ್ ಓವರ್ ಆಲ್ ಸಿನಿಮಾ ನಿಜವಾಗ್ಲೂ ಥಿಯೇಟರ್ಗೆ ಬಂದು ಕನ್ನಡ ಚಿತ್ರರಂಗದಲ್ಲಿ ಏನಪ್ಪ ಮೂವಿ ಇಲ್ಲ, ಅದಿಲ್ಲ, ಥಿಯೇಟರ್ ಕರೀತಾ ಇಲ್ಲ, ಇವೆಲ್ಲ ಹೇಳ್ತಾ ಇದ್ರಲ್ಲ, ಇದನ್ನೆಲ್ಲ ಸುಳ್ಳು ಮಾಡೋಕ್ಕೆ ಅಂದ್ರೆ ಒಂದು ಸಿನಿಮಾ ಬಂದಿದೆ ಅಂತ ಹೇಳ್ಬೋದು. ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಖಂಡಿತವಾಗ್ಲೂ ಬನ್ನಿ, ನೋಡಿ, ಹಾರೈಸಿ. ಈ ವರ್ಷ ಮತ್ತೆ ಹೋದ ವರ್ಷ ಕನ್ನಡ ಸಿನಿಮಾಗಳಲ್ಲಿ ಕೆ ಇಂದ ಶುರುವಾದ ಎಲ್ಲ ಸಿನಿಮಾಗಳು ಹಿಟ್ ಆಗಿದೆ ಅಂತೆ. ಅಂದ್ರೆ KGF ಇರ್ಬೋದು, KGF 2 ಇರ್ಬೋದು, ಕಾಂತಾರ ಇರ್ಬೋದು, ಕಾಟೇರ ಇರ್ಬೋದು. ಆ ಸಾಲಿಗೆ ಒಂದು ಹೊಸ ಸೇರ್ಪಡೆ ಕೋಟಿ ಸಿನಿಮಾ. ಅರ್ಹತೆ ಮತ್ತು ಯೋಗ್ಯತೆ ಎಲ್ಲವೂ ಸಿನಿಮಾ ಆಗಿದೆ. ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಹರಸಿ, ಹಾರೈಸಿ. ಒಬ್ಬ ಕಾಮನ್ ಮ್ಯಾನ್ ಅಂತಂದ್ರೆ ನಾವು ಕಾಮನ್ ಮ್ಯಾನ್ ಅಂದರೆ ಭಾಳ ಕಾಮನ್, ಭಾಳ ವೀಕು ಅಂತ ಅನ್ಕೋತೀವಿ. ಆದ್ರೆ ಸಂಬಂಧ ಅಂತ ಬಂದಾಗ, ಕುಟುಂಬ ಅಂತ ಬಂದಾಗ, ಜವಾಬ್ದಾರಿ ಅಂತ ಬಂದಾಗ ಕಾಮನ್ ಮ್ಯಾನ್ ಅಷ್ಟು ಸ್ಟ್ರಾಂಗ್ ಯಾರೂ ಆಗಲ್ಲ ಅನ್ಕೋತೀನಿ. ಅದ್ರ ಸುತ್ತ ನಡೆಯುವಂಥನೇ ಕಥಾವಸ್ತು. ಕೋಟಿಯ ಇನ್ನೋಸೆನ್ಸ್ ಆಗಲಿ, ಕೋಟಿಯ ಸ್ಮೈಲಲ್ಲಿರುವಂಥ ಇನ್ನೋಸೆನ್ಸ್ ಆಗಲಿ, ಅವರ ಮುಖದಲ್ಲಿರುವಂಥ ಇನ್ನೋಸೆನ್ಸ್ ಆಗಲಿ, ಅಲ್ಲಿರುವ ಜವಾಬ್ದಾರಿ, ಪ್ರಾಮಾಣಿಕತೆ ಎಲ್ಲವೂ ಕೂಡ ಮನಸ್ಸಿಗೆ ಭಾಳ ಹತ್ತಿರ ಆಗುತ್ತೆ. ತುಂಬ ಒಳ್ಳೆ ಸ್ಟಾರ್ಕಾಸ್ಟ್ ಇದೆ. ರಂಗಾಯಣ ರಘು ಸರು ಮತ್ತು ರಮೇಶ್ ಚಂದ್ರ ಅವರು, ತಾರಮ್ಮ ಮತ್ತು ಪೃಥ್ವಿ, ತನುಜ, ಸುಮಾರಷ್ಟು ಒಳ್ಳೊಳ್ಳೆ ಆ್ಯಕ್ಟ್ರೆಸ್ಗಳಿದ್ದಾರೆ. ಆ್ಯಂಡ್ ಧನು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗುತ್ತೆ. ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾ. ಬಂದು ದಯವಿಟ್ಟು ಸಿನಿಮಾನ ನೋಡಿ. ಆ್ಯಂಡ್ ಪರಮ್ ಅವರ ಮೊದಲನೇ ಪ್ರಯತ್ನಕ್ಕೆ ಶುಭಾಶಯಗಳು, ಗೆಲುವಾಗಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ಪಾತ್ರಗಳ ಪರಿಚಯ, ಪಾತ್ರಗಳ ಹೆಸರಿಂದ ಹಿಡಿದು ಪಾತ್ರಗಳ ಮೇಲೆ ಕೆಲಸ ಮಾಡಿರೋವರೆಗೂ, ಮತ್ತು ಬರವಣಿಗೆ ಅನ್ನೋದು ಪರಮ್ ಸರ್ಗೆ ಒಂಥರ ವೆಪನ್ ಇದ್ದ ಹಾಗೆ. ಆ ಬರವಣಿಗೆಯನ್ನು ಡಿರೆಕ್ಷನ್ ಮೂಲಕ ಎಕ್ಸಿಕ್ಯೂಟ್ ಮಾಡಿರೋದಿರ್ಬೋದು. ಒಂದು ಫ್ರಿಡ್ಜ್ ಆಗಲಿ, ಐಸ್ ಕ್ಯಾಂಡಿ ಆಗಲಿ, ಎಲೆ ಅಡಿಕೆ ಆಗಲಿ, ಟ್ರಕ್ ಆಗಲಿ, ಅಥವಾ ಕ್ಯಾಬ್ ಆಗಲಿ, ರೇಡಿಯೋ ಆಗಲಿ, ಈ ಥರ ಪ್ರಾಪರ್ಟೀಸ್ ಸಹ
ಕಥೆಯನ್ನು ಹೇಳೋ ಥರ ಮಾಡಿರೋ ಅಂಥ ಬರವಣಿಗೆ ತುಂಬಾ ಅದ್ಭುತವಾಗಿ ಬಂದಿದೆ. ಎಲ್ಲ ನಟರು ಅವರವರ ಪಾತ್ರವನ್ನು ತುಂಬಾ ಬ್ರಿಲಿಯಂಟಾಗಿ ಮಾಡಿದ್ದಾರೆ. ಜೊತೆಗೆ ಕ್ಲೈಮ್ಯಾಕ್ಸ್ ಲಾಸ್ಟ್ 20 ಮಿನಿಟ್ಸ್ ತುಂಬಾ ಚೆನ್ನಾಗಿ ಬಂದಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ತಪ್ಪದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ. ಆ್ಯಂಡ್ ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಶುಭಾಶಯ ಹಾಗೂ ಅಭಿನಂದನೆಗಳು. ಹಾಯ್, ನಮಸ್ಕಾರ ಎಲ್ರಿಗೂ. ಈ ಕೋಟಿ ಸಿನಿಮಾ ಏನಿದೆ, ಪರಮ್ ಸರ್ ಅವರ ಮೊದಲನೇ ನಿರ್ದೇಶನ ಅಂತ ಅನ್ಸೋದೇ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಈ ಸಿನಿಮಾದ ಫ್ಲೋ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬ ವೀಕ್ಷಕನನ್ನು ಹಿಡ್ಕೊಳ್ಳುವಂಥ ಸುಮಾರು ಅಂಶಗಳಿದೆ. ಹಾಗೆ ನೀವು ಪ್ರತಿಯೊಂದು ಸೀಕ್ವೆನ್ಸನ್ನು ಕನೆಕ್ಟ್ ಮಾಡ್ಕೋತಾ ಹೋಗ್ತೀರಾ ನಿಮ್ಮ ಜೀವನಕ್ಕೆ. ಹಾಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಸಿನಿಮಾ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ ಈಗ, ಬಟ್ ಖಂಡಿತವಾಗ್ಲೂ ಒಂದು ಒಳ್ಳೆ ಮೆಸೇಜ್ ಇದೆ. ಈ ಜನರೇಷನ್ಗೆ ಬೇಕಾಗಿರುವಂತ ಅದ್ಭುತವಾದ ಮೆಸೇಜ್ ಇದೆ ಈ ಸಿನಿಮಾದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಪರಮ್ ಸರ್, ಒಂದು ಒಳ್ಳೆ ಸಿನಿಮಾ ಕೊಟ್ಟಿರೋದಕ್ಕೆ. ಆದಷ್ಟು ಬೇಗ ಥಿಯೇಟರ್ಗೆ ಹೋಗಿ ನೋಡಿ. ಆ್ಯಂಡ್ ಪರಮ್ ಸರ್ ಇಂಥ ಟೈಮಲ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಬೇಕಿತ್ತು, ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಸಿನಿಮಾದಲ್ಲಿ. ಎಲ್ಲ ಇದೆ ಸಿನಿಮಾದಲ್ಲಿ. ಆ್ಯಂಡ್ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿ ಆ್ಯಕ್ಟರ್, ಸ್ಪೆಷಲ್ ಹಗ್ ಟು ತಾರಮ್ಮ. ನನಗನ್ಸಿದ್ದು ಸಂಬಂಧಗಳನ್ನ, ಸಂದರ್ಭಗಳನ್ನ, ಸನ್ನಿವೇಶಗಳನ್ನ ತುಂಬ ಚೆನ್ನಾಗಿ ಪೋಣಿಸಿ ಹೆಣ್ದು ಒಂದು ಸಖತ್ ಸಿನಿಮಾ ಮಾಡಿರೋದು ಕೋಟಿ ಅಂತ. ಒಬ್ಬ ಮನುಷ್ಯ ಆ ಥರ ಒಂದು ಸಂದರ್ಭ ಬಂದರೆ ಯಾವ ಥರ ರಿಯಾಕ್ಟ್ ಮಾಡ್ತಾನೆ. ನಮಗೆ ಅನಿಸ್ತಿತ್ತು, ಅಯ್ಯೋ ಪಾಪಶೆ ನಾನು ಆ ಸ್ಥಿತಿಲಿದ್ರೆ ಏನು ಮಾಡ್ತಾ ಇದ್ದೆ ಅಂತ. ಮ್ಯೂಸಿಕ್ಕಿಂದ ಹಿಡಿದು ಎಲ್ಲ ಆರ್ಟಿಸ್ಟ್ಗಳು ಬ್ರಿಲಿಯಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ ಪರಮ್ ಸರ್ ಡಿರೆಕ್ಷನ್ ಹೇಗಿರುತ್ತಪ್ಪ ಅಂತ ತುಂಬ ಕ್ಯೂರಿಯಸ್ ಆಗಿದ್ದೆ. ಆ್ಯಂಡ್ ಬಂದು ನೋಡಿದ್ಮೇಲೆ ಲೈಕ್ ಓ ಮೈ ಗಾಡ್, ಪರಮ್ ಸರ್ ಅಂತ ತುಂಬ ಖುಷಿ ಆಯಿತು. ಎಸ್ಪೆಷಲಿ ಮ್ಯೂಸಿಕ್ ಆ್ಯಂಡ್ ತಾರಮ್ಮ ಅವರ ಪರ್ಫಾರ್ಮೆನ್ಸ್ ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಗಿದ್ದು. ಓವರ್ ಆಲ್ ಇಟ್ಸ್ ಅ ವೆರಿ ಗುಡ್ ವಾಚ್. ನೀವೆಲ್ಲ ನೋಡಿದ್ದೀರಾ, 3 ತಿಂಗಳಲ್ಲಿ ಆಲ್ಮೋಸ್ಟ್ ಅರ್ಧ ಕೋಟಿ ಮಿಸ್ ಮಾಡಿದೆ. ಸೊ 1 ಕೋಟಿ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಒಂದು ಜನರಲ್ ಲೈಫಲ್ಲಿ ಎಲ್ಲರಿಗೂ ಗೊತ್ತಿದೆ. ಪರಮ್ ಸರ್ ಐ ಥಿಂಕ್ ಇದನ್ನ ಚಂದ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಲೈಫಲ್ಲಿ ಒಬ್ರನ್ನ ಹೇಗೆ ದಬ್ಬಾಳಿಕೆ ಮಾಡ್ತಾರೆ ಆ್ಯಂಡ್ ಅದು ಎಲ್ಲ ಸೇರಿಕೊಂಡು ಕಂಪೈಲ್ ಆಗಿ ಅದು ಹೇಗೆ ರಿಟರ್ನ್ ಆಗುತ್ತೆ ಆ್ಯಂಡ್ ಈ ಇಕಾಲಜಿಯಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಎವ್ರಿಥಿಂಗ್ ಒಂದೊಂದನ್ನ ಅಷ್ಟು ಚೆಂದ ಆಗಿ, ಒಂದು ರಿಲೇಷನ್ಶಿಪ್ ಆಗಲಿ, ಅಮ್ಮ ಮತ್ತು ಮಗ ಹಾಗೂ ಸಿಸ್ಟರ್ ಆ್ಯಂಡ್ ಬ್ರದರ್ ಆ್ಯಂಡ್ ಲವರ್ಸ್ ಎಲ್ಲ ಹೇಗೆ ರಿಯಲ್ ಲೈಫ್ ಸಿಚುವೇಶನ್ಸ್ನ ಹೇಗೆ ಎದುರಿಸಿ ಒಂದು ವಿಕ್ಟೋರಿಯಸ್ ಆಗಿ ಬರ್ತಾರೆ ಅನ್ನುವ ಒಂದು ವಿಚಾರ ಇಲ್ಲಿ ಕಂಡು ಬರ್ತದೆ. ಆ್ಯಂಡ್ ಪರಮ್ ಸರ್ಸ್ ಡಿರೆಕ್ಷನ್, ಸಿನಿಮಾಟೋಗ್ರಫಿ ಆಗಲಿ, ಹಾಡುಗಳು ಚೆನ್ನಾಗಿದೆ ಆ್ಯಂಡ್ ವಿ ಎಂಜಾಯ್ಡ್ ಇಟ್. ಸೊ ವಿಲ್ ಯು. ಪ್ರತಿಯೊಬ್ಬರು ತುಂಬ ಇಷ್ಟಪಟ್ಟಿದ್ದಾರೆ ಸಿನಿಮಾನ. ಖಂಡಿತ ಈ ಸಿನಿಮಾ ಒಂದು ಒಳ್ಳೆ ಮನಸ್ಸಲ್ಲಿ ಕೂರುತ್ತೆ ಅಂತ ಭಾವಿಸ್ತೀನಿ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಇದೇ 14ನೇ ತಾರೀಕು ದಯವಿಟ್ಟು ಬನ್ನಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ ದಯವಿಟ್ಟು ಹೇಳಿ ಕಳಿಸಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನುಜಾ ವೆಂಕಟೇಶ್. ಕೋಟಿ ಸಿನಿಮಾದಲ್ಲಿ ಮಹತಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ, ಕೋಟಿಯ ತಂಗಿ ಕ್ಯಾರೆಕ್ಟರ್ನ. ಸೊ ನಾವಿಬ್ಬರು ಇವತ್ತು ಸಿನಿಮಾನ ಮೊದಲನೇ ಬಾರಿಗೆ ನೋಡಿದ್ದು. ನೀವೆಲ್ಲರೂ ಇಲ್ಲಿಗೆ ಬಂದು ಸಿನಿಮಾ ನೋಡಿ ನಮಗೆ ಪ್ರೋತ್ಸಾಹಿಸೋದಕ್ಕೆ ತುಂಬ 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 ಹೃದಯದ ಧನ್ಯವಾದಗಳು. ಹಾಗೆ ಇದೇ ಜೂನ್ 14ಕ್ಕೆ ಅಂದರೆ ಈ ಫ್ರೈಡೇ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಕೋಟಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಮಗಂತೂ ತುಂಬ ಇಷ್ಟ ಆಗಿದೆ. ತುಂಬ ಒಂದು ಮಿಡಲ್ ಕ್ಲಾಸ್ ಜನರಿಗಂತೂ ತುಂಬ ಕನೆಕ್ಟ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ನೀವು ಎಲ್ಲ ಬಂದು ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಒಂದು ವಿಷಯ ಹೇಳಿರಲಿಲ್ಲ, ಇದರಲ್ಲಿ ನಮ್ಮ ವಿಜಯ್ ಸರ್ ಒಂದು ಸ್ಪೆಷಲ್ ಅಪಿಯರೆನ್ಸ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಒಬ್ಬರು ಸೂಪರ್ ಸ್ಟಾರ್ ಆಗಿ ಈ ಥರದ್ದೊಂದು ಸಿನಿಮಾದಲ್ಲಿ ಆ ಥರದ್ದು ಒಂದು ಪಾತ್ರನ ಒಪ್ಕೊಳ್ಳೋದು ತುಂಬ ಅಂದರೆ ತುಂಬ ದೊಡ್ಡ ಮನಸ್ಸು ಬೇಕು ಅದಕ್ಕೆ. ಅದನ್ನು ಅವರು ಒಪ್ಕೊಂಡು ಒಂದು ಸರ್ಪ್ರೈಸಿಂಗ್ ಆಗಿ ಸಿನಿಮಾದಲ್ಲಿ ಬರ್ತಾರೆ. ಆ್ಯಂಡ್ ಆ ಸರ್ಪ್ರೈಸ್ ತುಂಬ ಚೆನ್ನಾಗಿ ಥಿಯೇಟ್ರಲ್ಲಿ ಇವತ್ತು ವರ್ಕ್ ಆಯಿತು, ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರು. ಥ್ಯಾಂಕ್ ಯು ಫಾರ್ ಸ್ಯಾಂಡಲ್ವುಡ್ ಸಲಗ. ಆ್ಯಂಡ್ ಸಿನಿಮಾ ಬಗ್ಗೆ ಐ ಥಿಂಕ್ ನಾನು ಮಾತಾಡೋದಕ್ಕಿಂತ ಸಿನಿಮಾ ನೋಡಿರೋರು ಸಿನಿಮಾ ಬಗ್ಗೆ ಮಾತಾಡಲಿ ಆ್ಯಂಡ್ ಸಿನಿಮಾ ಮಾತಾಡಬೇಕು. ನನಗೆ ಸಿನಿಮಾ ಬಗ್ಗೆ ಏನೇನು ಹೇಳಲಿಕ್ಕಿಲ್ಲ, ಈಗ ಜನ ನೋಡಿದವರು ಹೇಳಬೇಕು. ಸೊ ನಾನೇನು ಮಾತಾಡಲ್ಲ. ಸಿನಿಮಾ ದಯವಿಟ್ಟು ನೋಡಿ, ಥಿಯೇಟ್ರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಹೇಳಲಿಕ್ಕಿರೋದು. ನೀವು ಹೇಳಬೇಕು, ಅದನ್ನು ಕೇಳೋ ಕುತೂಹಲ ನನಗಿದೆ. ಥ್ಯಾಂಕ್ ಯು ಸೋ ಮಚ್.